ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಹಾಯ್ ಜನರೇ ಅಂತ ಹೇಳ್ತಾ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಟ್ರೆಂಡ್ ಸೃಷ್ಟಿಸಿರೋ ಇನ್ಫ್ಲೂಯೆನ್ಸರ್ ಕಿಪ್ಪಿ ಕೀರ್ತಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಶೇಷ ನಗು ಮತ್ತು ಮಾತುಗಳಿಂದಲೇ ಗಮನ ಸೆಳೆದಿರುವ ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಪ್ರಕರಣ ಸದ್ಯ ಸಂಚಲನ ಮೂಡಿಸಿದೆ. ಕಿಪ್ಪಿ ಕೀರ್ತಿಗಾಗಿ ಬಿಲ್ಡಪ್ ಕೊಟ್ಟು ರೀಲ್ಸ್ ಮಾಡಿದ್ದ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದು ಕ್ಲಾಸ್ ತಗೊಂಡಿದ್ದಾರೆ. ಕೈಯಲ್ಲಿ ಚಾಕು ಹಿಡ್ಕೊಂಡು ರೀಲ್ಸ್ ಮಾಡಿದ್ದ ಮುತ್ತು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಮೂಲದ ಮುತ್ತು ಕ್ಯಾತ್ಸಂದ್ರ ಬಳಿ ಕಡಲೆಕಾಯಿ ವ್ಯಾಪಾರ ಮಾಡಿಕೊಂಡಿದ್ದ. ಈ ವ್ಯಾಪಾರದ ಜೊತೆಯಲ್ಲಿ ರೀಲ್ಸ್ ಕೂಡ ಮಾಡ್ತಿದ್ದ. ಕಿಪ್ಪಿ ಕೀರ್ತಿ ನನ್ನವಳು, ಅವಳ ಹೆಸರು ಹೇಳಿದ್ರೆ ನಾಲ್ಗೆ ಕತ್ತರಿಸ್ತೀನಿ ಅಂತ ಚಾಕು ಹಿಡ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ. ಇದರ ಜೊತೆಯಲ್ಲೇ ಕಿಪ್ಪಿ ಕೀರ್ತಿ ವಿಚಾರವಾಗಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಳ್ತಿದ್ದ. ಚಾಕು ಹಿಡಿದ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ನೋಡಿದ ಕ್ಯಾತ್ಸಂದ್ರ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ರು. ಬಳಿಕ ಮುತ್ತುವನ್ನ ಕರೆಸಿ ಪೊಲೀಸರು ಮತ್ತೊಮ್ಮೆ ಈ ರೀತಿ ವಿಡಿಯೋ ಮಾಡಿದ್ರೆ ಬೆಂಡೆತ್ತೋದಾಗಿ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಚಾಕು ಹಿಡಿದು ರೀಲ್ಸ್ ಮಾಡೋದಿಲ್ಲ ಅಂತ ಮುತ್ತು ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ. ಇನ್ನು ಮುತ್ತು ವಿಡಿಯೋ ಮಾಡಿದ್ದು ಕಪ್ಪೆ ಅಲಿಯಾಸ್ ಸುನೀಲನ್ಗೋಸ್ಕರ ಅಂತ ಗೊತ್ತಾಗಿದೆ. ಇನ್ನು ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಏಯ್ ಕಪ್ಪೆ, ನರಸೀಪುರದ ಸುನೀಲ್ ಕಪ್ಪೆ, ಏನೋ ನಿಂದು, ಯಾರನ್ನ ಮೂಟೆ ಕಟ್ಟಿ ಹಾಕ್ತೀನಿ ಅಂತ ಹೇಳ್ತಿದ್ದೀಯಾ, ಜಾಸ್ತಿ ಮಾಡ್ತಿದ್ದೀಯಾ, ತುಮಕೂರಿಗೆ ಬಂದು ಮುತ್ತು ಬ್ಲ್ಯಾಕ್ ಕೋಬ್ರಾ ಯಾರು ಅಂತ ಕೇಳು, ತುಮಕೂರಿನ ಜನ ನನ್ನ ಹಿಸ್ಟ್ರಿ ಹೇಳ್ತಾರೆ, ನನ್ನ ಹೆಸರು ಹೇಳಿದ್ರೆ ನೀನು ದಂಗಾಗಿ ಹೋಗ್ತೀಯಾ ಅಂತೆಲ್ಲ ಬೆದರಿಸಿದ್ದಾರೆ. ಇನ್ನು ಈ ಸುನೀಲ ಯಾರು ಅಂದ್ರೆ, ಕಿಪ್ಪಿ ನನ್ನವಳು, ಆಕೆ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದ ವ್ಯಕ್ತಿ. ಈತ ಕೂಡ ತುಮಕೂರಿನವನೇ. ಈ ಸುನೀಲ ಅಲಿಯಾಸ್ ಕಪ್ಪೆ ನನ್ನ ಕೀರ್ತಿ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ಹೇಳಿದ್ದ. ಇವನಿಗೆ ಟಾಂಗ್ ಕೊಡೋಕೆ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಬೆದರಿಕೆ ಹಾಕಿದ್ದ. ಆದ್ರೆ ಮಂಗಳೂರು ಮೂಲದ ಕಿಪ್ಪಿ ಸದ್ಯ ತನ್ನ ಪ್ರಿಯಕರ ಮುತ್ತು ಜೊತೆ ಪ್ರೀತಿಯಲ್ಲಿದ್ದಾಳೆ. ಬ್ರೇಕಪ್ ಅಂದಿದ್ದ ಇಬ್ಬರು ಕೆಲ ದಿನಗಳ ಹಿಂದಷ್ಟೇ ಮತ್ತೆ ಒಂದಾಗಿದ್ದಾರೆ. ಈ ಬಗ್ಗೆ ಕಿಪ್ಪಿ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸಿನಿಮಾಗಳಲ್ಲೂ ಕಿಪ್ಪಿಗೆ ಆಫರ್ ಬರ್ತಾ ಇದ್ದು ಕಿಪ್ಪಿ ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಈ ಯುವಕರು ಹೀಗೆ ಕಿಪ್ಪಿ ನನ್ನವಳು ಅಂತ ಕಿತ್ತಾಡ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಿದ್ದಾರೆ. ಇಲ್ಲಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಯಾರು ಹೇಳ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.